ಕೋವಿಡ್ ಉಪತಳಿಯ ಟೆನ್ಷನ್ ನಡುವೆನೇ ಕೊರೋನಾಗೆ ಬೆಂಗಳೂರಿನ ಇಬ್ಬರು ಬಲಿಯಾಗಿದ್ದಾರೆ. ಇಂದು ಒಂದೇ ದಿನ ರಾಜ್ಯದಲ್ಲಿ 22 ಜನರಿಗೆ ಸೋಂಕು ದೃಢವಾಗಿದ್ದು ಆತಂಕ ಮೂಡಿಸಿದೆ. ಇದೇ ಅವಧಿಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕೂಡ 92ಕ್ಕೆ ಏರಿಕೆಯಾಗಿರುವುದರಿಂದ 60 ವರ್ಷ ಮೇಲ್ಪಟ್ಟವರ ಜೊತೆಗೆ ಆರೋಗ್ಯ ಸಿಬ್ಬಂದಿಗೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ನಲ್ಲೂ ಹಿರಿಯ ನಾಗರಿಕರಿಗೆ ಮಾಸ್ಕ್ ಕಡ್ಡಾಯ ಮಾಡುವ ಸುಳಿವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ. ಆದರೆ ಕೋವಿಡ್ ಆತಂಕದ ನಡುವೆಯೂ ಹೊಸ ವರ್ಷಾಚರಣೆ ಮೇಲೆ ಯಾವುದೇ ನಿರ್ಬಂಧ ಹೇರದೇ ಇರೋದಕ್ಕೆ ಸರ್ಕಾರ ತೀರ್ಮಾನಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಸಭೆ ಕರೆದಿರೋದು ಕುತೂಹಲ ಮೂಡಿಸಿದೆ. ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂತ ಪುರುಷ, ಅದು 3 ದಿವಸ ಆಯ್ತು. 5 ದಿವಸ ಆಯ್ತು ಇವತ್ತಿಗೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಬಸ್ಸು ಮತ್ತೆ ಬಸ್ KSRTC ಜನ ಜಾಸ್ತಿ ಇರ್ತಾರೆ. ಮತ್ತೆ ನಮ್ಮ ಮುಜರಾಯಿ ಇಲಾಖೆ ಅದೇ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ 60 ವರ್ಷ ಆಗಿರ್ತಕ್ಕಂಥವ್ರು, ಅದರಲ್ಲಿ ಕೆಮ್ಮು ಜ್ವರ ಇದ್ದಂಥವ್ರು ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಜನರು ಮನವಿ. ಹುಷಾರಾಗಿರಿ, ಬಟ್ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಯಾವ ತರ ಸರ್ ಇದು? ಎಸ್, ನೀವು ಹೊರಗಡೆ ಹೋಗಬೇಕಾದ್ರೆ ನಾವು ನಿಮ್ಮ ಮೇಲೆ ಒತ್ತಾಯದ ನಿರ್ಬಂಧವನ್ನ ಹೇರಲ್ಲ ಅಂತ ಅದರ ಅರ್ಥ. ಹೇರಬಾರದು. ನಾನು ಕೇಳಿದ್ರೆ ನಿಮ್ಮ ಜೀವಕ್ಕೆ ನೀವೇ ಹೊಣೆ. ನಿಮಗೆ ಸಮಸ್ಯೆ ಆದರೆ ಬೆಡ್ಗಳ ಕೊರತೆ ಆಗಬಾರ್ದು. ಓಕೆ, ಟ್ರೀಟ್ಮೆಂಟ್ ಸಿಗಬೇಕು, ವ್ಯಾಕ್ಸಿನ್ ಬೇಕಾ ಸಿಗಬೇಕು, ನಿಮಗೆ ICU ಫೆಸಿಲಿಟಿ ಬೇಕಾ ಸಿಗಬೇಕು, ನಿಮಗೆ ಆಕ್ಸಿಜನ್ ಫೆಸಿಲಿಟಿ ಬೇಕಾ ಸಿಗಬೇಕು. ಮನೆಯಲ್ಲಿ ಇರುವವರಿಗೂ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯವಾ ಕೊಡಬೇಕು. ಎಲ್ಲ ಫೆಸಿಲಿಟೀಸನ್ನು ಕೊಡಿ. ಆದರೆ ನೀವು ಜನರನ್ನು ನಿಯಂತ್ರಣ ಮಾಡ್ತೀವಿ ಒತ್ತಡ ಪೂರ್ವಕವಾಗಿ ನೀವು ಹೇರಿದರೆ ನೀವು 4 ಜೀವಗಳನ್ನು ಬಚಾವ್ ಮಾಡಬಹುದು. ಆದರೆ ಅದರಿಂದ ಆಗಬಹುದಾದ ಉಳಿದ ಪರಿಣಾಮಗಳು, ಸೈಡ್ ಎಫೆಕ್ಟ್ ಇದೆಯಾ, ಅದರಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಹಿಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಇದರ ಕುರಿತಾಗಿ ನಾವು ದಿನಗಟ್ಟಲೆ ಚರ್ಚೆ ಮಾಡಿದ್ದೀವಿ. ರಾಷ್ಟ್ರದಲ್ಲಿ ಇದರ ಸನ್ನದ್ಧತೆ ಇದೆಯಾ ಅಂತ ನಾವು ಚರ್ಚೆ ಮಾಡಿದ್ವಿ ಈ ಹಿಂದಿನ ಸ್ಟೋರಿಯ ಜೊತೆಗೆ. ಈಗ ರಾಜ್ಯ ಹೇಗೆ ಸನ್ನದ್ಧ ಆಗಿದೆ ಅನ್ನೋದ್ರ ಕಡೆ ನಾವು ಗಮನವನ್ನು ಕೊಡಬೇಕಾಗಿದೆ. ಕೋವಿಡ್ ಎದುರಿಸೋದಕ್ಕೆ ಕರ್ನಾಟಕ ಸನ್ನದ್ಧವಾಗಿದೆಯಾ, ಸಜ್ಜಾಗಿದೆಯಾ ಅನ್ನೋದು. ಎರಡನೇದು ವರ್ಷಾಚರಣೆಯ ಸಂಭ್ರಮ. ಯಾವುದೇ ಸಂಭ್ರಮ ತಗೊಳ್ಳಿ, ವರ್ಷಾಚರಣೆಯ ಸಂಭ್ರಮ ಒಂದು ದಿನದ್ದು 31ನೇ ತಾರೀಕು. ದಿನವೂ ಮದುವೆ, ಮುಂಜಿ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳು ನಡೀತಾ ಇದೆಯಲ್ಲ, ನಡೀಲೇಬೇಕಲ್ಲ. ನೀವು ಜೀವನವನ್ನು ಸ್ಥಗಿತಗೊಳಿಸೋಕೆ ಸಾಧ್ಯ ಇಲ್ಲ. ಅಲ್ಲಿ ಏನು ಮುನ್ನೆಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕು ಅಂತ. ನೀವು ಅನಿವಾರ್ಯವಾಗಿ ಹೋಗಲೇಬೇಕಾದಂಥ ಮದುವೆ ಆಗಿದ್ರೆ ಹೋಗಬೇಕು. ಇಲ್ಲ ನಾನು ಪರವಾಗಿಲ್ಲಪ್ಪ, ನಾನು ಇನ್ನೊಮ್ಮೆ ಹೋಗ್ಬೋದು, ಈ ಮದುವೆಗೆ ಹೋಗದೆ ಹೋದ್ರೆ ಆ ಮದುವೆಯನ್ನು ನಿಂತು ಹೋಗಲ್ಲ ಅಂತಿದ್ರೆ ನೀವು ಹೋಗದೆ ಇದ್ರೆ ಒಳ್ಳೇದು ಅಂತ. ಓಕೆ ಸರ್. ವರ್ಷಾಚರಣೆಯನ್ನ ನೀವು ಹೋಗಿ MG ರೋಡಲ್ಲಿ ಹೋಗಿ ಅಲ್ಲಿ ಲಕ್ಷಾಂತರ ಜನರ ಜೊತೆನೆ ಮಾಡಬೇಕು ಅಂತಿಲ್ಲ. ನಿಮ್ಮನೆ ಟೆರೆಸ್ ಮೇಲೂ ಮಾಡ್ಬೋದು. ನಿಮ್ಮ ಮನೆಯ ಒಳಾಂಗಣದಲ್ಲೂ ಮಾಡ್ಕೊಳ್ಬಹುದು. ನೀವು ಹೊರಗಡೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ಸಾವಿರಾರು ಜನರ ಜೊತೆನೆ ನಿಮ್ಮ ಮನೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಿಲ್ಲ. ಸಣ್ಣ ಗುಂಪುಗಳು ನೀವು ಮಾಡ್ಕೋಬಹುದು. ಚಟುವಟಿಕೆ ನಿಲ್ಲಿಸಬೇಕು ಅಂತಲ್ಲ, ಜನಸಂದಣಿಯನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ನೀವು ಬೇರೆ ಯಾವುದೋ ಊರಿಗೆ ಪ್ರವಾಸ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಆ ದೇವಸ್ಥಾನ ಇರುತ್ತೆ ಇನ್ನು 3 ತಿಂಗಳ ಬಿಟ್ಟು ಹೋದ್ರು ಕೂಡ. ಈಗಲೇ ಒಂದೇ ಸರ್ತಿ ನಾನು ಹೊಸ ವರ್ಷದ ದಿನವೇ ಈ ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡ್ತೀನಿ, ಹಾಗಾದ್ರೆ ಮಾತ್ರ ಮುಂದಿನ 365 ದಿವಸವೂ ದೇವ್ರು ನನಗೆ ಆಶೀರ್ವಾದ ಇಲ್ಲ. ಆ ದೇವರು ನೀವು ಮನೆಯಲ್ಲಿದ್ದರೂ ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಹೀಗೆ ನಾನು ಹೇಳಿದ್ದು. ನೀವು ಮಾಡಿ, ವಿವೇಚನೆಯಿಂದ ನೀವು ಆಚರಣೆ ಮಾಡಿ ಅಂತ. ರಾಜ್ಯದಲ್ಲಿ ಈವರೆಗೆ ಯಾಕೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತಂದ್ರೆ 22 ಜನಕ್ಕೆ ಕೋವಿಡ್ ದೃಢ ಆಗಿದೆ. ಬೆಂಗಳೂರಿನಲ್ಲಿ 19 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ ಅಂತ ನಾನು ಹೇಳ್ತಾ ಇರೋದು. ಇಷ್ಟೇ ಜನ ಅಂತಲ್ಲ, ನಾವು ನಮ್ಮ ವ್ಯವಸ್ಥೆ ಟೆಸ್ಟ್ ಮಾಡಿರೋದ್ರಲ್ಲಿ ಇಷ್ಟು ಜನಕ್ಕೆ ಪತ್ತೆಯಾಗಿದೆ ಅಂತ. ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ 92ಕ್ಕೆ ಏರಿಕೆಯಾಗಿದೆ ಅಂತೆ. ಕೊರೋನಾ ಪಾಸಿಟಿವ್ ರೇಟ್ 2.47ರಷ್ಟು ಹೆಚ್ಚಳ ಆಗಿದೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೋ ಗೊತ್ತಿಲ್ಲ. ಈ 2.47 ಯಾವ ದಿನಕ್ಕೆ ಯಾವ ವರ್ಷಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ. ಗೋವಾದಲ್ಲಿ 18, ಕೇರಳದಲ್ಲಿ 1, ಮಹಾರಾಷ್ಟ್ರದಲ್ಲಿ 1 ಪ್ರಕರಣ ದಾಖಲಾಗಿದೆ. ಒಂದೆಡೆ ಆಸ್ಪತ್ರೆಗಳನ್ನು ಸಜ್ಜಾಗಿಸುವ ಪ್ರಯತ್ನವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಸನ್ನದ್ಧ ಸ್ಥಿತಿಯಲ್ಲಿ ಇರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗೆ ಸರ್ಕಾರ ಕಠಿಣ ಸೂಚನೆಯನ್ನು ಕೊಟ್ಟಿದೆಯಂತೆ. ಬೆಡ್ಗಳು, ಔಷಧ, ಮೂಲಸೌಕರ್ಯ ಹೆಚ್ಚಳಕ್ಕೆ ಈಗಾಗಲೇ ನಾವು ಹೇಳಿದ್ದೀವಿ 11 ತಿಂಗಳಿಂದ ಗಂಭೀರತಮವಾದಂತಹ ಕಾಯಿಲೆಗಳಿಗೆ ಕೊಡಬೇಕಾದ
ಔಷಧಗಳೇ ಸಪ್ಲೈ ಆಗಿಲ್ಲ. ಎಸ್ ಸರ್. ಇನ್ನು ಕೊರೋನಾ ನಿಯಂತ್ರಣಕ್ಕೆ ಆಕ್ಸಿಜನ್ನಿಗೆ ICUಗೆ ಅಥವಾ ಎಕ್ಸ್ಟ್ರಾ ಬೆಡ್ಡು ಏನು ಮಾಡಿದಾರೋ ಗೊತ್ತಿಲ್ಲ. ಸೂಚನೆ ಕೊಟ್ಟ ತಕ್ಷಣ ಏನಾದರೂ ಜಾದು ಮಾಯಾಜಾಲ ಇದ್ರೆ ಅದರ ಮೂಲಕ ಆಗಬಹುದು, ಇಲ್ಲ ಅಂತಂದರೆ ಭಾಳ ಕಷ್ಟ ಅಂತ. ನೀವು ಕೇಳಿದ ಹಾಗೆ ವರ್ಷಾಚರಣೆ ಬೇಕಿತ್ತ ಅಂತ, ಮೈ ಮರಿಬೇಡಿ ಅಂತ. ಎಸ್ ಎಸ್. ಯಾವುದೂ ಬೇಡ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಡ್ ಸರ್, ಬೂಸ್ಟರ್ ಡೋಸ್ ಏನಾರ ಹೆಲ್ಪ್ ಆಗ್ಬೋದಾ? ಸರ್ಕಾರಗಳ ಆ ಬಗ್ಗೆ ಯೋಚನೆ ಮಾಡ್ಬೋದಾ? ಗೊತ್ತಿಲ್ಲ. ಡೋಸ್ ಈಗಾಗಲೇ ತೆಗೆದುಕೊಂಡವರಿಗೆ ಅದು ಸಾಧಕ ಆದಂತಹ ಉದಾಹರಣೆಯೂ ಇದೆ, ಬಾಧಕ ಆದಂತಹ ಉದಾಹರಣೆಯೂ ಇದೆ. ಎಸ್ ಎಸ್. ಡೋಸ್ಗಳನ್ನು ತೆಗೆದುಕೊಂಡಂಥವರು ಬದುಕಿದ್ದಾರೆ, ತೆಗೆದುಕೊಳ್ಳದೆ ಹೋದವರು ಬದುಕಿದ್ದಾರೆ. ಎಸ್ ಸರ್. ಹಾಗಾಗಿ ನಾವು ಹೀಗೆ ಅಂತ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇಲ್ಲ. ಬೂಸ್ಟರ್ ಡೋಸ್ ಇದು ಆಪ್ಷನಲ್. ಮೊದಲು 1 ಮತ್ತು 2 ಲಸಿಕೆಗಳನ್ನು ಕಡ್ಡಾಯಗೊಳಿಸ್ತು. ಎಸ್ ಸರ್. ಆನಂತರ ಅದನ್ನು ಕೂಡ ಬಿಟ್ಟರು, ಯಾಕಂದ್ರೆ ಅದರಿಂದ ಕೆಲವು ಸೈಡ್ ಎಫೆಕ್ಟ್ ಕೂಡ ಆದಂತಹದ್ದು. ಸಾಕಷ್ಟು ಜನ ಈಗಲೂ ಈ ವ್ಯಾಕ್ಸಿನ್ ಇಂದ ಬಳಲ್ತಾ ಇರುವಂತವರು ಇದ್ದಾರೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡುತ್ತೆ ಅದನ್ನೇ ನಾನು ಶ್ರದ್ಧೆಯಿಂದ ಪಾಲಿಸ್ತೀನಿ ಅಂತ, ಅದನ್ನು ಪ್ರಶ್ನೆ ಮಾಡಲ್ಲ, ಅದನ್ನು ನಾನು ಉಲ್ಲಂಘನೆ ಮಾಡಲ್ಲ. ಈ ಪ್ರಾಮಾಣಿಕತೆಯನ್ನ ಇಟ್ಕೊಳ್ಳಿ ಅಂತ, ಬಾಕಿ ಎಲ್ಲ ನಿಮ್ಮ ಮನಸ್ಸಿಗೆ ಕಂಡಂಗೆ ಮಾಡ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.